ಸುಮ್ಮನೆ ಇದೆಲ್ಲವೂ ಕೂಡ ಆಗುತ್ತಾ? ದಿಢೀರ್ನೆ ಆಗುತ್ತಾ? ಇಲ್ಲ. ಇದಕ್ಕೆ ಎಲ್ಲ ರೀತಿಯ ಪ್ಲಾನ್ಗಳು ಕೂಡ ಆಗಿತ್ತು. ಇದೆಲ್ಲ ಆಗ್ತಿದ್ದಂಗೆನೇ ಸಿಎಂ ಅವ್ರನ್ನ ಭೇಟಿ ಮಾಡಿದ್ರು. ರಾಜಣ್ಣ, ಆಗಿದ್ದಾಗೋಯ್ತು, ಮರ್ತು ಬಿಡು, ಆದ ಘಟನೆಯನ್ನ ಮರ್ತು ಬಿಡು ಅಂದ್ರಂತೆ ಸಿಎಂ. ಯಾಕಂದ್ರೆ ನಾನು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ಹೇಳಿದ್ರು. ಯಾಕಂದರೆ ಸಿಎಂ ಆರಂಭದಿಂದಲೂ ಕೂಡ ರಾಜಣ್ಣ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯನವರ ಪರವಹಿಸಿ ಮಾತಾಡ್ತಿದ್ದಂಥ ವ್ಯಕ್ತಿ, ಇದ್ದಿದ್ದನ್ನು ಇದ್ದಂಗೆನೇ ಮುಖಕ್ಕೆ ರಾಚದಂಗೆ ಹೇಳುವಂಥ ವ್ಯಕ್ತಿ, ಡೋಂಟ್ ಕೇರ್ ಮನುಷ್ಯ. ರಾಜಣ್ಣವ್ರು ಮುಟ್ಟಿದ್ರೆ ಏನು ಎತ್ತ ಅನ್ನುವಂಥದ್ದು ಕೂಡ ಗೊತ್ತು. ಯಾಕಂದರೆ ಅಷ್ಟು ಸುಲಭವಾಗಿ ಬಗ್ಗುವಂಥ ವ್ಯಕ್ತಿ ಅಲ್ಲ. ದೇವೇಗೌಡರು ಚುನಾವಣೆ ನಿಂತ ಸಂದರ್ಭದಲ್ಲಿ ಜಪ್ಪಯ್ಯ ಅಂತಂದರೂ ಕೂಡ ಪ್ರಚಾರಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವ್ರನ್ನ ಬಹಳ ಮನವೊಲಿಸುವಂಥ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಕೂಡಿಸಿದ್ರು. ನಾನೇನು ರಾಜೀನಾಮೆ ಕೊಡೋಕ್ಕೇನು ಬೇಸರ ಇಲ್ಲ ಸರ್, ಆದರೆ ವಜಾ ಮಾಡಿದ್ಯಾಕೆ ಅಂತ ರಾಜಣ್ಣ ಪ್ರಶ್ನೆ ಮಾಡಿದರು. ದುಡಿದಿಲ್ವಾ ನನ್ನ ಪಕ್ಷಕ್ಕೆ? ಕೆಲಸ ಮಾಡಿಲ್ವಾ ಪಕ್ಷದಲ್ಲಿ? ನನಗೆ ಪಕ್ಷದ ಬಗ್ಗೆ ಗೌರವ ಇಲ್ವಾ? ಯಾಕೆ ನನಗೆ ಈ ರೀತಿ ಅವಮಾನ ಯಾಕೆ ಅನ್ನುವಂಥ ಮಾತನ್ನು ಕೇಳಿದರು. ಯಾಕೆ ವಜಾ ಮಾಡಿದ್ರಿ? ತೀರಾ ವಜಾ ಮಾಡುವಂಥ ಸ್ಥಿತಿ ಇತ್ತಾ? ಪಕ್ಷಕ್ಕೋಸ್ಕರ ನಾನು ದುಡಿದಿರುವಂಥ ವ್ಯಕ್ತಿ, ನಾನು ಪಕ್ಷವನ್ನು ಗೌರವಿಸ್ತಾ ಬಂದಿರುವಂಥ ವ್ಯಕ್ತಿ, ಹಿಂಗೆ ಮಾಡಿದ್ರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಕೇಳಿದ್ರು. ಆಗಿದ್ದಾಗೋಯ್ತು, ಸುಮ್ಮನಿರು. ಸಿದ್ದರಾಮಯ್ಯ ಹೇಳಿದಂಥ ಮಾತು ಇದೇನೇನೆ. ಇನ್ನು ಬೇರೆ ಬೇರೆ ಸಚಿವರು ಕೂಡ ಧಾವಿಸಿದ್ರು, ಬೇರೆ ಬೇರೆ ಸಚಿವರು ಸಾಥ್ ಕೊಟ್ಟರು. ಎಲ್ಲರೂ ಕೂಡ ಹೇಳಿದ್ದು ಒಂದನೇನೆ, ಸದ್ಯಕ್ಕೆ ಸುಮ್ಮನಿರೋಣ, ಸದ್ಯಕ್ಕೆ ಸುಮ್ಮನಿರೋಣ, ಮುಂದೆ ನೋಡೋಣ. ಎಸ್ ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಈಗ ಸಿ ಎಂ ಕೂಡ ಏನು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಕಟ್ಟಾಕಿತ್ತು. ಹೈಕಮಾಂಡ್ ಇಷ್ಟು ದೊಡ್ಡ ಮಟ್ಟಿಗೆ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದು ಬಹುಶಃ ಇದೇ ಕೇಸಲ್ಲಿ ನಂಬರ್ 1 ಅಂತ ಅನಿಸುತ್ತೆ. ಯಾಕಂದರೆ ಆರಂಭದಿಂದ ಇಲ್ಲಿ ತನಕ ಹೈಕಮಾಂಡ್ನ ವರ್ತನೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಹೈಕಮಾಂಡ್ ದುರ್ಬಲವಾಗಿದೆ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಸಂದರ್ಭಗಳಲ್ಲಿ ಎದ್ದಿತ್ತು. ಈಗ ಅದಕ್ಕೆ ತಕ್ಕ ಹಾಗೆ ಸರಿಯಾದ ರೀತಿಯ ಸಂದೇಶವನ್ನು ಹೈಕಮಾಂಡ್ ರವಾನಿಸಿದೆ. ನಂಬರ್ 1 ಅಂದರೆ ಮುಖ್ಯಮಂತ್ರಿಗಳೂ ಕೂಡ ಇಲ್ಲಿ ಏನು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ನಂಬರ್ 2, ಈ ಬೇರೆ ಬೇರೆ ನಾಯಕರುಗಳು ರಾಜಣ್ಣವರ ಪರವಾಗಿ ನಿಂತರೂ ಕೂಡ ಮುಖ್ಯಮಂತ್ರಿಗಳೇ ಈ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಂತ್ರಿಗಳು ಏನು ಮಾಡಲಿಕ್ಕೆ ಸಾಧ್ಯ? ಎಲ್ಲರೂ ಸೇರಿ ರಾಜಣ್ಣವ್ರನ್ನ ಸಮಾಧಾನ ಮಾಡಿಸಿದ್ದೇ ಕೆಲಸ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ಹೇಳಿ, ಇಂಥ ಒಂದು ಸ್ಥಿತಿ ಉದ್ಭವ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಏನು? ರಂಗನಾಥ್, ನಿನ್ನೆ ಆದಂಥ ಬೆಳವಣಿಗೆ ಏನಿದೆ ಅದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಹತ್ರ ಒಂದು ವಿಜುವಲ್ ಇದೆ. ಬಹುಶಃ ಸಿದ್ದರಾಮಯ್ಯನವರು ಒಳಗೆ ಬರ್ತಾ ಇದ್ದಾರೆ, ವಿಧಾನಸೌಧ ಒಳಭಾಗಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಕಾರಲ್ಲಿ ಇರ್ತಾರೆ. ಇನ್ನೇನು ಸಹಜವಾಗಿ ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಎಲ್ಲ VIP ಪ್ರೋಟೋಕಾಲ್ಗಳಿರುತ್ತೆ, ಇಮಿಡಿಯೇಟಾಗಿ ಒಳಗಡೆ ಹೋಗ್ತಾರೆ. ಅದು ಒಂದು ಸಹಜವಾದಂಥ ನಿರೀಕ್ಷೆ. ಆದರೆ ಸುಮಾರು 2 ರಿಂದ 3 ನಿಮಿಷ ಕಾರಲ್ಲಿ ಇದ್ದಕ್ಕಿದ್ದಂಗೆ ಕೂತ್ಕೋತಾರೆ, ಫೋನಲ್ಲೇ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನೂ ಗೊತ್ತಾಗಲ್ಲ, ಏನಾಯಿತು, ಏನು ಬೆಳವಣಿಗೆ, ಏನು ಫೋನು, ಯಾರಿಗೆ ಫೋನ್ ಮಾಡಿದ್ದು, ಯಾರು ಫೋನ್ ಮಾಡಿದ್ದು, ಯಾರು ಕೂಡ ಗೊತ್ತಲ್ಲ. ಬಹುಶಃ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಇರ್ಬೋದು ಅಂತ ಎಲ್ಲ ಪತ್ರಕರ್ತರು ಮಾಧ್ಯಮದ ಕೆಂಗಲ್ ಗೇಟ್ ಹತ್ರ ವೇಟ್ ಮಾಡ್ತಾ ಇರ್ತಾರೆ. ಆದರೆ ಅದಾದ ಬಳಿಕ ನಡೆದಂಥ ಘಟನೆಗಳನ್ನು ನೋಡ್ತಾ ಇದ್ರೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಅಫ್ಕೋರ್ಸ್ ನೇರವಾಗಿ KC ವೇಣುಗೋಪಾಲ್ ಅವರು ಫೋನ್ ಮಾಡಿದ್ದಾರೆ. ಅದಾದ ಬಳಿಕ ಇಲ್ಲ, ಈ ರೀತಿಯಂತ ರಾಜೀನಾಮೆಗಿಂತ ಹೆಚ್ಚಾಗಿ ವಜಾ ಮಾಡಲೇಬೇಕು, ಅವರು ಸಂಪುಟದಿಂದ ಕೈ ಬಿಡಲೇಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ಬಳಿಕ ರಾಜಣ್ಣ ಅವರನ್ನ ಚೇಂಬರ್ಗೆ ಕರ್ಸ್ಕೋತಾರೆ ಮುಖ್ಯಮಂತ್ರಿಗಳು, ಅಲ್ಲೂ ಕೂಡ ಮಾತನಾಡ್ತಾರೆ. ಆಗ ರಾಜಣ್ಣ ಅವರು ರಾಜೀನಾಮೆ ಪತ್ರವನ್ನು ಕೊಡ್ತಾರೆ. ಬಿಕಾಸ್ ವಜಕ್ಕಿಂತ ಹೆಚ್ಚಾಗಿ ನಾನು ರಾಜೀನಾಮೆ ಕೊಡ್ತೀನಿ, ಪರವಾಗಿಲ್ಲ ಅಂತ. ಆ ರಾಜೀನಾಮೆನ ಅಂಗೀಕರಿಸ್ತಾರೆ, ಅಥವಾ ರಾಜೀನಾಮೆ ಮೂಲಕ ಒಂದು ಒಳ್ಳೆ ಗುಡ್ ವೆಲ್ ಎಕ್ಸಿಟನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ಸಹಜವಾಗಿತ್ತು. ಆದರೆ ಅಲ್ಲಾಗಿದ್ದೇ ಬೇರೆ, ಅಂತಿಮವಾಗಿ ಅವರನ್ನು ಕೈ ಬಿಡಲಾಗತ್ತೆ, ಅದನ್ನೇ ನೋಟಿಫೈ ಕೂಡ ಮಾಡಲಾಗತ್ತೆ ಅಂತಿಮವಾಗಿ. ಅದಾದ ಬಳಿಕ ಮುಖ್ಯಮಂತ್ರಿಗಳ ನಿವಾಸಕ್ಕೆ ರಾಜಣ್ಣ ಅವರು ತೆರಳ್ತಾರೆ. ರಾಜಣ್ಣ ಅವರು ತೆಳೆದಂಥ ಸಂದರ್ಭದಲ್ಲಿ ಸಹಜವಾಗಿ ಇನ್ನಿತರ ಸಚಿವರು, ಚಲುವರಾಯಸ್ವಾಮಿ ಇರ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಇರ್ತಾರೆ, ಸುಧಾಕರ್ ಅವರು ಇರ್ತಾರೆ, ಬೇರೆ ಬೇರೆ ಇನ್ನಿತರ ಸಚಿವರು, ಇನ್ನಿತರ ನಾಯಕರು ಎಲ್ಲರೂ ಕೂಡ ಜೊತೆಯಾಗಿರ್ತಾರೆ. ಸಹಜವಾಗಿ ಅವರು ಒಂದು ಟೀಮಾಗಿ ಕೆಲಸ ಮಾಡಿದವರು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮೊದಲಿಂದಲೂ ಕೂಡ ರಾಜಣ್ಣ ಜೊತೆಗೆ ಇರೋರು. ಹೀಗಾಗಿ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರು, ಯಾಕೆ ಹೀಗಾಯಿತು, ಯಾಕೆ ಈ ರೀತಿ ಕ್ರಮವನ್ನು ಕೈಗೊಂಡ್ರಿ ಅಂತ. ಆವಾಗಲೂ ಕೂಡ ಮಾತುಕತೆ ಆದಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ಹೇಳಿದ್ದಿಷ್ಟೇ, ನನಗೆ ರಾಜೀನಾಮೆ ಕೊಡೋದಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಇರಲಿಲ್ಲ ಸರ್, ಆದರೆ ವಜಾ ಮಾಡಿದ್ದು ಯಾಕೆ, ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಂದರೆ ವಾಟ್ ಎವರ್ ಹ್ಯಾಪಂಡ್ ಈಸ್ ಹ್ಯಾಪಂಡ್, ಪ್ಲೀಸ್ ಫರ್ಗೆಟ್ ಇಟ್, ಅಂದರೆ ಏನಾಗಿದೆಯೋ ಆಗಿದೆ, ದಯವಿಟ್ಟು ಮರ್ತು ಬಿಡು ಅನ್ನುವಂಥ ಪದವನ್ನು ಮುಖ್ಯಮಂತ್ರಿಗಳು ಕೂಡ ಬಳಸಿದ್ದಾರೆ. ಅಂದರೆ ಆ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವರು ಕೂಡ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಇದು ಪಕ್ಷದ ಡಿಸಿಷನ್ ಆಗಿತ್ತು. ಅಂದರೆ ಅಷ್ಟು ನೇರವಾದಂಥ, ಅಷ್ಟು ಸಂಪರ್ಕದಲ್ಲಿ